ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಜೀವನದಲ್ಲಿ ಎಲ್ರಿಗೂ ಕೂಡ ದುಡ್ಡು ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಯಾವುದಾದ್ರೂ ಅಡೆತಡೆಗಳು ಬರ್ತಾನೆ ಇರುತ್ತೆ, ಸಮಸ್ಯೆಗಳು ಬರ್ತಾನೆ ಇರುತ್ತೆ. ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಯಶಸ್ಸನ್ನು ಸಿಗ್ತಾನೆ ಇರೋದಿಲ್ಲ. ಆಗ ನಾವು ಈ ಒಂದು ಯೂನಿವರ್ಸನ್ನು ಈ ರೀತಿಯಾಗಿ ಬೇಡ್ಕೊಳ್ಳೋದ್ರಿಂದ ಅಥವಾ ಈ ರೀತಿಯಾಗಿ ನಾವು ಒಂದು ಸ್ವಿಚ್ ವರ್ಡ್ಗಳನ್ನು ಅಥವಾ ಅಫರ್ಮೇಷನ್ಸ್ಗಳನ್ನ ಅಥವಾ ಮ್ಯಾನಿಫೆಸ್ಟೇಷನ್ನ ಮಾಡೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಹಣ ಅನ್ನೋದು ಹರಿದು ಬರುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಮ್ಯಾನಿಫೆಸ್ಟೇಷನ್ನ ನಾವು ಯಾವಾಗ ಮಾಡಬೇಕಾಗುತ್ತೆ, ಹಾಗೆ ಅದನ್ನು ಹೇಗೆ ಮಾಡಬೇಕಾಗುತ್ತೆ ಅನ್ನೋದನ್ನ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತೆ. ನೀವು ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವೀಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಏನೇ ಕೆಲಸ ಮಾಡಿದ್ರೂ ಕೂಡ ನಮಗೆ ಯಶಸ್ಸು ಅನ್ನೋದೇ ಸಿಗ್ತಾ ಇರೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇರೋದಿಲ್ಲ. ಏನೇ ಮಾಡಿದ್ರೂ ಕೂಡ ನಮಗೆ ಹಣ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಅಂದಾಗ ಅಲ್ಲಿ ಒಂದು ನೆಗೆಟಿವ್ ಆಗಿ ಏನೋ ಒಂದು ನಮಗೆ ತೊಂದರೆಗಳಾಗ್ತಾ ಇರ್ಬೋದು, ಅಥವಾ ನಾವು ಆಲೋಚನೆ ಮಾಡೋದು ನೆಗೆಟಿವ್ ಆಗಿರ್ಬೋದು. ಅದರಿಂದ ನಮಗೆ ಹಣದ ಹರಿವು ಅನ್ನೋದು ಆಗ್ತಾ ಇರೋದಿಲ್ಲ. ಬದಲಾಗಿ ನಮಗೆ ಹಣದ ಸಮಸ್ಯೆಗಳು, ಖರ್ಚುಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮನೆಯಲ್ಲೂ ಕೂಡ ಸಮಸ್ಯೆಗಳು ಹೆಚ್ಚುತ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನಸ್ಸು ಕೂಡ ಹಾಳಾಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಈ ಒಂದು ಸಮಸ್ಯೆಗಳಿಗೆ ಎಲ್ಲದಕ್ಕೂ ಒಂದೇ ಪರಿಹಾರ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಅಫರ್ಮೇಷನ್ನ ಹೇಳ್ಕೊಳ್ಳೋದು ಅಥವಾ ಮ್ಯಾನಿಫೆಸ್ಟೇಷನ್ನ ಮಾಡೋದು ಅಥವಾ ಧ್ಯಾನವನ್ನು ಮಾಡಬೇಕಾಗತ್ತೆ. ನಾವು ಡೈಲಿ ಕೂಡ ಒಂದು 15 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ನಮ್ಮ ಮನಸ್ಸು ಕೂಡ ಹಿಡಿತಕ್ಕೆ ಬರುತ್ತೆ. ಹಾಗೆ ನಾವು ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಯಾವಾಗ ನಾವು ಮೆಡಿಟೇಷನ್ ಮಾಡೋದಕ್ಕೆ ಕೂರ್ತೀವೋ ಆವಾಗ 1 ವಾರ ಅಥವಾ 2 ವಾರಗಳ ಕಾಲ ನಮಗೆ ಮನಸ್ಸು ಕೂಡ ವಿಚಲಿತ ಆಗ್ಬೋದು. ಆದರೆ ತದನಂತರ ಏನು ಮೆಡಿಟೇಷನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಆವಾಗ ನಾವು ಪಾಸಿಟಿವ್ ಎನರ್ಜಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆಗ ನಾವು ಏನನ್ನೇ ನಮ್ಮ ಮನಸ್ಸು ಏನನ್ನೇ ನಾವು ಬೇಡ್ಕೊಂಡ್ರೂ ಕೂಡ ಪಾಸಿಟಿವ್ ಆಗಿ ಎಲ್ಲವನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಗ ನಮಗೆ ಪಾಸಿಟಿವ್ ಆಗಿ ನಮ್ಮ ಬದುಕಿನಲ್ಲಿ ಕೂಡ ಚೇಂಜಸ್ನ ನೋಡ್ತಾ ಹೋಗಬಹುದು. ಇನ್ನು ಈ ರೀತಿಯಾಗಿ ಹಣದ ಬಗ್ಗೆ ನೀವು ಅಫರ್ಮೇಷನ್ಸನ್ನು ಅಥವಾ ಒಂದು ಏನು ಹಣದ ಸ್ವಿಚ್ ವರ್ಡ್ಗಳನ್ನು ಅಥವಾ ಮ್ಯಾನಿಫೆಸ್ಟೇಷನ್ನ ಮಾಡೋದ್ರಿಂದ ಕೂಡ ನಮ್ಮ ಆರ್ಥಿಕವಾಗಿ ನಮ್ಮ ಏನು ಸಮಸ್ಯೆಗಳಿದೆ ಅದನ್ನು ದೂರ ಮಾಡಿಕೊಂಡು ನಮಗೆ ಹಣದ ಅರಿವನ್ನು ಹೆಚ್ಚಿಸ್ಕೋಬೋದು ಅಂತಲೇ ಹೇಳ್ಬೋದು. ಅಥವಾ ಅದೃಷ್ಟವನ್ನು ನಮ್ಮ ಜೀವನಕ್ಕೆ ಆಹ್ವಾನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು ನಾವು ಪ್ರತಿನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ರೀತಿಯಾಗಿ ನಾವು ಮೆಡಿಟೇಷನ್ ಮಾಡಿ ನಂತರ ಈ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ತಾ ಬರೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಏನು ಸಮಸ್ಯೆಗಳನ್ನ ಎದುರಿಸ್ತಿರ್ತೀವಿ ಅದು ದೂರ ಆಗ್ಬೋದು ಅಂತಲೇ ಹೇಳ್ಬೋದು. ದೂರ ಆಗಿ ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಹಣದ ಹರಿವು ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಹಾಗೆ ಯಾವುದೇ ಒಂದು ರೀತಿಯ ಕೆಲಸಗಳಲ್ಲಿ ನೀವು ಕೈ ಹಾಕಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ. ನೀವೇ ಆ ಚೇಂಜಸ್ನ ನೋಡ್ಬೋದಾಗಿರುತ್ತೆ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಸುಧಾರಿಸ್ತಾ ಹೋಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನೀವು. ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ನೀವು ಬೆಳಗ್ಗೆ 3:20ರಿಂದ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ನಿಮಗೆ ನಾವು ಅಷ್ಟೊತ್ತಿಗೆ ಎದ್ದು ಮಾಡಿಬಿಟ್ಟು ಮತ್ತೆ ಮಲ್ಕೊಬೋದಾ ಅಂದರೆ ನೀವು ಎದ್ದು 1 ಗಂಟೆ 1.5 ಗಂಟೆ ಟೈಮಲ್ಲಿ ಈ ರೀತಿಯಾಗಿ ಅಫರ್ಮೇಷನ್ ಅಥವಾ ಧ್ಯಾನ ಮಾಡಿ ನಂತರ ಅಫರ್ಮೇಷನ್ ಹೇಳ್ಕೊಂಡು ನಂತರ ನೀವು ಮತ್ತೆ ಮಲ್ಕೊಬಹುದಾಗಿರುತ್ತೆ. ಇಲ್ಲ ನಾವು ನಾರ್ಮಲಾಗಿ ಇದೆಲ್ಲ ಆದ ನಂತರ ನಾರ್ಮಲ್ ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಅಂದವರು ಕೂಡ ಹೋಗ್ಬೋದು. ಇಲ್ಲ ನಮಗೆ ನಿದ್ದೆ ಮಾಡಲೇಬೇಕು ಅಂತ ಅನ್ನೋರಾದರೆ ಇದನ್ನು ನೀವು ಅಫರ್ಮೇಷನ್ ಅಥವಾ ಧ್ಯಾನವನ್ನು ಮಾಡಿದ ನಂತರ ನೀವು ಮಲ್ಕೊಬೋದಾಗಿರುತ್ತೆ. ಇನ್ನು ಆ ಒಂದು ಅಫರ್ಮೇಷನ್ ಅಥವಾ ಒಂದು ಸ್ವಿಚ್ ವರ್ಡ್ ಆಗಲಿ ಅಥವಾ ಯಾವುದೇ ಒಂದು ಮನಿ ಬಗ್ಗೆ ಸಂಬಂಧಪಟ್ಟಿರುವಂಥ ಒಂದು ಪಾಸಿಟಿವ್ ವರ್ಡ್ಸ್ಗಳನ್ನ ಹೇಳಬೇಕು ಅನ್ನೋದಾದರೆ ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಬರಬೇಕಾಗುತ್ತೆ. ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಮ್ ಅಬೌಂಡೆನ್ಸ್, ಐ ಹ್ಯಾವ್ ಲಕ್ಸುರಿ, ಐ ಆಮ್ ರಾಯಲ್ಟಿ, ಐ ಆಮ್ ಬಿಲಿಯನಿಯರ್, ಅಫರ್ಮೇಟ್, ಕ್ಲೈಮ್ ಇಟ್, ರಿಸೀವ್ ಇಟ್,
ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಜೊತೆಗೆ ಮನಿ ಚೇಸ್ ಮೀ, ಮನಿ ಚೇಸ್ ಮೀ, ಮನಿ ಚೇಸ್ ಮೀ ಈ ರೀತಿಯಾಗಿ ನೀವು ಹೇಳ್ಕೊಳ್ತಾ ಬರೋದ್ರಿಂದ ಪ್ರತಿನಿತ್ಯವೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಮೊದಲು ಧ್ಯಾನ ಮಾಡಿ ನಂತರ ಈ ಒಂದು ಅಫರ್ಮೇಷನ್ಗಳನ್ನ ಹೇಳ್ಕೊಳ್ತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವೇ ನೋಡ್ತೀರಾ ಬದಲಾವಣೆ ಆಗೋದನ್ನು. ಅದರಲ್ಲೂ ಮನಿಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ದೂರ ಆಗಿ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.